2 ವರ್ಷದ 6 ತಿಂಗಳ ಮಗುವಿನಿಂದ ರಂಜಾನ್ ಉಪವಾಸ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಬೆನ್ನಿ ಅವರ ಕುಟುಂಬದ ಜೈನುಲಾಬೋದೀನ್ ಬೆನ್ನಿ ಅವರ ಸುಪುತ್ರ ಮಾಹಿರ್ ಹಳ್ಳದಕೇರಿ 2 ವರ್ಷ 6 ತಿಂಗಳ ಮಗು ರಂಜಾನ್ ಉಪವಾಸ ಪ್ರಾರ್ಥನೆಯಲ್ಲಿ ತೊಡಗಿರುವುದು. ರಂಜಾನ್ ಉಪವಾಸಗಳನ್ನು ಮುಸ್ಲಿಂ ಧರ್ಮದ ಅನುಯಾಯಿಗಳು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ. ದ್ರವ ಅಥವಾ ಘನ ಆಹಾರ, ನೋ ಲಿಕ್ವಿಡ್ ಅಂಡ್ ನೋ ಸಾಲಿಡ್, ಹೀಗೆ ಆಹಾರವನ್ನು ಯಾವುದೇ ರೀತಿಯಲ್ಲಿ ಸೇವನೆ ಮಾಡದೆ ಉಪವಾಸವಿದ್ದು ಕಠಿಣ ಋತುವನ್ನು ಆಚರಿಸುತ್ತಾರೆ. ಸಾಮಾನ್ಯವಾಗಿ ಪ್ರೌಢಾವಸ್ಥೆ ತಲುಪುವ ಆರೋಗ್ಯಕರ ಪುರುಷ ಹಾಗೂ ಮಹಿಳೆಯರು ಕಡ್ಡಾಯವಾಗಿ ಉಪವಾಸ ಇರಬೇಕು. ಆದರೆ ನಗರದಲ್ಲಿ 2 ವರ್ಷ 6 ತಿಂಗಳಾದ ಬಾಲಕನೊಬ್ಬ ಕಟ್ಟುನಿಟ್ಟಾಗಿ ಉಪವಾಸಗಳನ್ನು ಆಚರಿಸುತ್ತಾ ಗಮನಿಸಲಿದ್ದಾನೆ. ನೀನು ಚಿಕ್ಕವನು, ಉಪವಾಸ ನಿನಗೆ ಬೇಡಪ್ಪ ಎಂದು ಪೋಷಕರು ಎಷ್ಟೇ ಹೇಳಿದರೂ ಮಾಹಿರ್ ಕೇಳುತ್ತಿಲ್ಲ. ಆರಂಭದಲ್ಲಿ ಬೆಳಗ್ಗೆ ಸೂರ್ಯೋದಯಕ್ಕೆ ಮುನ್ನ ಪೋಷಕರ ಜೊತೆ ಸಹರಿ ಭಾಗವಹಿಸಿದ್ದು, ತಾಯಿ ಮಧ್ಯಾಹ್ನ ಊಟ ಮಾಡಬಹುದು ಎಂದು ತಿಳಿದಿದ್ದರು. ಆದರೆ ಹಠವಾದಿ ಮಾಹಿರ್ ಒಂದು ಗುಟುಕು ನೀರನ್ನು ಕುಡಿಯದೆ ಸೂರ್ಯಾಸ್ತದವರೆಗೂ ಕಠಿಣ ಉಪವಾಸ ನೆರವೇರಿಸಿದ್ದಾನೆ. ಬಿಸಿಲಿನ ತಾಪದಲ್ಲಿ ಉಪವಾಸ ಆಚರಣೆಯಿಂದ ಮಗುವಿನ ಆರೋಗ್ಯದ ಮೇಲೆ ದೇವರ ದಯೆಯಿಂದ ಯಾವುದೇ ದುಷ್ಟ ಪರಿಣಾಮ ಬೀರಿಲ್ಲ. ಆದರೆ ಆಹಾರ ತ್ಯಜಿಸುವುದರಿಂದ ಮಾಹಿರ್ ತೂಕ ಸ್ವಲ್ಪ ಕಡಿಮೆಯಾಗಿದೆ ಎನ್ನುತ್ತಾರೆ. ಸಿಹಿ ತಿಂಡಿ, ಕುರ್ಕುರೆ ಪ್ಯಾಕೆಟ್ ಸೇರಿ ಸದಾ ಬಾಯಿ ಆಡಿಸುವ ವಯಸ್ಸಿನಲ್ಲಿ ಮಾಹಿರ್ ರಂಜಾನ್ ಉಪವಾಸ ನೋಡಿ ಕುಟುಂಬದವರು ಸೇರಿ ಸುತ್ತಮುತ್ತಲ ಜನರು ಹುಬ್ಬೇರಿಸುತ್ತಿದ್ದಾರೆ.